ವೆಲ್ಕಮ್ ಟು ಡಿಜಿ ಜ್ಞಾನ ಮಕ್ಕಳೇ. ಈ ದಿನ ನಾವು ಪ್ರೊಬಬಿಲಿಟಿ ಚಾಪ್ಟರ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನೋಡೋಣ. ಅಂದರೆ ಸಂಭವನೀಯತೆ, ಇದರ ಮೇಲೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆಗೆ ನಿಮಗೆ ನಾನು ಬ್ರೀಫ್ ಆಗಿ ಈ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಪ್ರೊಬಬಿಲಿಟಿ. ಹಾಗಾದ್ರೆ ಪ್ರೊಬಬಿಲಿಟಿ ಅಂದ್ರೆ ಏನು? ಇಟ್ ಈಸ್ ದ ನ್ಯೂಮರಿಕಲ್ ಮೆಜರ್ಮೆಂಟ್ ಆಫ್ ದ ಡಿಗ್ರಿ ಆಫ್ ಸರ್ಟೆನಿಟಿ. ಅಂದರೆ ಯಾವುದಾದ್ರೂ ಒಂದು ಘಟನೆ ಘಟಿಸುವುದನ್ನ ನಾವು ಅಂಕಿಅಂಶಗಳಲ್ಲಿ ಹೇಳೋದನ್ನ ಪ್ರೊಬಬಿಲಿಟಿ ಅಥವಾ ಸಂಭವನೀಯತೆ ಅಂತ ಕರಿತೀವಿ. ಹಾಗಾದ್ರೆ ಥಿಯರಿಟಿಕಲ್ ಪ್ರೊಬಬಿಲಿಟಿ ಅಸೋಸಿಯೇಟೆಡ್ ವಿತ್ ಅನ್ ಇವೆಂಟ್ ಇ ಈಸ್ ಡಿಫೈನ್ಡ್ ಆಸ್ if there are n elementary events associated with a random experiment and m of these are favorable to the event E, then the probability of occurrence of an event is defined by P of E as the ratio m upon n. ಅಂದ್ರೆ ಮಕ್ಕಳೇ, ಇಲ್ಲಿ E ಅನ್ನೋದು ಒಂದೇನು? ಇದೊಂದು ಘಟನೆ, ಹೌದಾ? E ಅನ್ನೋದು ಒಂದು ಘಟನೆ ಆದ್ರೆ ಈ ಘಟನೆಯಲ್ಲಿ ಅನೇಕ ಸಿಚುವೇಶನ್ಸ್ಗಳು ಇರ್ತವೆ, ಹೌದಾ? ಆ ಸಿಚುವೇಶನ್ಗಳಲ್ಲಿ ಅಲ್ಲೇನಿರುತ್ತೆ ಅಂದ್ರೆ ಪ್ರಾಥಮಿಕ ಘಟನೆಗಳು ಇರ್ತವೆ. ಆ ಪ್ರಾಥಮಿಕ ಘಟನೆಗಳು ಎಷ್ಟಿರ್ತವೆ? ಒಟ್ಟಾರೆಯಾಗಿ ನಮಗೆ n ಪ್ರಾಥಮಿಕ ಘಟನೆಗಳು ಇದಾವೆ, ಹೌದಾ? n ಅಂತಂದ್ರೆ ಇಲ್ಲಿ ನಾನು ಒಟ್ಟು ಪ್ರಾಥಮಿಕ ಘಟನೆಗಳನ್ನ n ಅಂತ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂತಹ ಸಿಚುವೇಶನ್ ಅಥವಾ ಆ ಸಿಚುವೇಶನ್ಗೆ ಹೊಂದಿರತಕ್ಕಂತಹ ಘಟನೆಗಳು ಎಷ್ಟು ಅಂತಂದ್ರೆ ಅವು m. ಆವಾಗ ಆ ತೆಗೆದುಕೊಂಡಿರ್ತಕ್ಕಂತಹ ಸಿಚುವೇಶನ್ಗೆ ನಾವು ಸಂಭವನೀಯತೆಯನ್ನು ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ಪಿ ಆಫ್ ಇ ಅಂತ ಕರಿತೀವಿ. ಅಂದ್ರೆ ಆ ಘಟನೆಯ ಘಟಿಸುವುದ ಸಂಭವನೀಯತೆ ಅದು ಎಷ್ಟಂದ್ರೆ ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಇ. ಆ ಘಟನೆಗೆ ಸಂಬಂಧಿಸಿದಂತಹ ಎಷ್ಟು ಘಟನೆಗಳಿವೆ, ಹೌದಾ? ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಘಟಿಸ್ತಕ್ಕಂತಹ ಘಟನೆಗಳು ಎಷ್ಟಿದಾವೆ, ಇವುಗಳನ್ನ ನಾವು ರೇಷಿಯೋವನ್ನು ತೆಗೆದಾಗ ನಮ್ಗೇನಾಗುತ್ತೆ ಅಂತ ಅಂದ್ರೆ ನಾವು ತೆಗೆದುಕೊಂಡ ಸಿಚುವೇಶನ್ನಿನ ಸಂಭವನೀಯತೆ ಅಥವಾ ಪ್ರೊಬಬಿಲಿಟಿ ನಮಗೆ ತಿಳಿಯುತ್ತೆ. ಇಲ್ಲಿ ನೋಡಿ, ಇಫ್ ಪಿ ಆಫ್ ಇ ಈಕ್ವಲ್ಸ್ ಟು 1 ದೆನ್ ಇಟ್ ಈಸ್ ಕಾಲ್ಡ್ ಅ ಸರ್ಟೇನ್ ಇವೆಂಟ್. ಅಂದ್ರೆ ಮಕ್ಕಳು ಇದರಲ್ಲಿ ಸಂಭವನೀಯತೆ 1 ಇದೆ ಅಂತ ಹೇಳಿದ್ದಾರೆ, ಹೌದಾ? ಸಂಭವನೀಯತೆ 1 ಅಂತಂತಂದ್ರೆ ಇದು ಘಟಿಸ್ತತೆ ಅಂತ ಅರ್ಥ. ನೋಡಿ, ಈಗ ಒಂದು ನನ್ನ ನಾಣ್ಯ ಅಂತ ತಗೊಂಡ್ಕೊಂತೀನಿ, ಹೌದಾ? ಒಂದು ನಾಣ್ಯವನ್ನು ತೆಗೆದುಕೊಂಡು ಚಿಮ್ಮಿದಾಗ ನಾನೇನ್ ಹೇಳ್ತೀನಿ ಅಂದ್ರೆ ಹೆಡ್ ಆದ್ರೂ ಬಿಡ್ಬೋದು ಅಥವಾ ಟೇಲ್ ಆದ್ರೂ ಬರ್ಬೋದು ಅಂತ ಹೇಳ್ತೀನಿ, ಹೌದಾ? ಹೆಡ್ ಅಥವಾ ಟೇಲ್ ಎರಡೇ ಆಪ್ಷನ್ ಇರೋದು, ಅವು ಎರಡರಲ್ಲಿ ಒಂದಾದ್ರೂ ಬಿಡ್ಬೋದು ಅಂತ ಅಂದ್ರೆ ಅದು ಘಟಿಸ್ತದೆ ಅಂತ ಅರ್ಥ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸರ್ಟನ್ ಇವೆಂಟ್ ಅಥವಾ ಖಚಿತ ಘಟನೆ ಅಂತ ಹೇಳಿ ನಾವು ಕರಿತೀವಿ. ನಂತರ ಪಿ ಆಫ್ ಇ ಈಕ್ವಲ್ ಟು 0 ದೆನ್ ಇಟ್ ಈಸ್ ಕಾಲ್ಡ್ ಅನ್ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಅಂದ್ರೆ ಅಸಾಧ್ಯ ಘಟನೆ. ಅಸಾಧ್ಯ ಘಟನೆ ಇದ್ದಾಗ ಅದರ ಸಂಭವನೀಯತೆ ಏನಾಗುತ್ತೆ? 0 ಆಗುತ್ತೆ. ಈಗ ನಾವೊಂದು ದಾಳ ಅಥವಾ ಡೈಸ್ ಅನ್ನ ಎಸಿತೀನಿ, ಹೌದಾ? ನನಗೆ ಸಂಖ್ಯೆ 7ಕ್ಕಿಂತ ಹೆಚ್ಚಿಗೆ ಬರಬೇಕು, ಅದು ಸಾಧ್ಯನಾ? ಇಲ್ಲ, ಅದು ಅಸಾಧ್ಯ. ಇಂಥ ಒಂದು ಘಟನೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಸಾಧ್ಯ ಘಟನೆ. ಅವುಗಳ ಸಂಭವನೀಯತೆ ಯಾವಾಗಲೂ ಎಷ್ಟಾಗಿರುತ್ತೆ ಮಕ್ಕಳೇ ಅಂದ್ರೆ ಅದು 0 ಆಗಿರುತ್ತೆ. ಅದೇ ರೀತಿ ದ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಇ ಈಸ್ ದ ನಂಬರ್ ಪಿ ಆಫ್ ಇ ಸಚ್ ದಟ್ 0 is less than or equal to p of e is less than or equal to 1. ಅದರ ಅರ್ಥ, ನಾವು ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಂಡಾಗ ಅದರ ಸಂಭವನೀಯತೆ ಏನಾಗಿರ್ತದೆ ಅದು 0 ಮತ್ತು 1ರ ನಡುವೆ ಮಾತ್ರ ಇರುತ್ತೆ. 0 ಇರ್ಬೋದು ಅಥವಾ 0ಕ್ಕಿಂತ ಹೆಚ್ಚಾಗಿರ್ಬೋದು, ಮತ್ತೆ 1 ಇರ್ಬೋದು ಅಥವಾ 1ಕ್ಕಿಂತ ಕಡಿಮೆ ಇರ್ಬೋದು. 0ಕ್ಕಿಂತ ಕಡಿಮೆ ಇರಕ್ ಸಾಧ್ಯ ಇಲ್ಲ, ಅದೇ ರೀತಿ 1ಕ್ಕಿಂತ ಹೆಚ್ಚಾಗಲು ಕೂಡ ಸಾಧ್ಯ ಇಲ್ಲ. An event having only one outcome is called as elementary event. ಅಂದ್ರೆ ಪ್ರಾಥಮಿಕ ಘಟನೆ ಅಂತ ಕರಿತೀವಿ. ಒಂದೇ ಒಂದು ಔಟ್ಕಮ್ ಇರ್ತಕ್ಕಂತಹ ಘಟನೆಗೆ ಪ್ರಾಥಮಿಕ ಘಟನೆ ಅಂತ ಕರಿತೀವಿ. ದ ಸಮ್ ಆಫ್ probabilities ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್ ಈಸ್ 1 ಅಂತ ಹೇಳ್ತಾರೆ. ಈಗ ನೋಡಿ, ನಾನು ಒಂದು ನಾಣ್ಯವನ್ನು ಚಿಮ್ಮಿದಾಗ ಹೆಡ್ ಬರೋ ಪ್ರೊಬಬಿಲಿಟಿ ಎಷ್ಟು? 1/2, ಹೌದಾ? ಅದೇ ರೀತಿ ಟೇಲ್ ಬರೋ ಪ್ರೊಬಬಿಲಿಟಿ ಎಷ್ಟು? 1/2. ಇವೆರಡು ಏನಂತಂದ್ರೆ ಪ್ರಾಥಮಿಕ ಘಟನೆಗಳು. ಈ ಎರಡೂ ಘಟನೆಗಳ ಪ್ರೊಬಬಿಲಿಟಿ ಅಂದ್ರೆ ಸಂಭವನೀಯತೆಯನ್ನು ನಾನು ಕೂಡಿಸಿದಾಗ ಅಂದ್ರೆ 1/2 ಪ್ಲಸ್ 1/2 ಮಾಡಿದ್ರೆ ನಂಗೆ ಎಷ್ಟು ಉತ್ತರ ಬರುತ್ತೆ? 1 ಬರುತ್ತೆ. ಇದೇ ಈ ಸೆಂಟೆನ್ಸ್ ಇಂದ ಅರ್ಥ. ಫಾರ್ ಎನಿ ಇವೆಂಟ್ E, P of E plus P of E dash equals to 1, where E dash stands for not E. E and E dash are called complementary events. ನೋಡಿ, ಇಲ್ಲಿ E ಅಂತಂದ್ರೇನು? ಘಟಿಸ್ತಕ್ಕಂತಹ ಘಟನೆ. E ನಾಟ್ ಅಂತಂದ್ರೆ ನಾವು ಯಾವ ಘಟನೆ ತಗೊಂಡಿದ್ದೀವಲ್ಲ ಅದು ಅಲ್ಲ ಅಂತ ಅರ್ಥ. ಈಗ ನೋಡಿ, ಒಂದು ದಾಳ ಅಂದ್ರೆ ಡೈಸ್ ಅನ್ನು ಎಸೆದಾಗ ನಾನೇನ್ ತಗೊಂತೀನಿ? E ಅಂದ್ರೆ ಏನ್ ತಗೊಂತೀನಿ ಅಂತಂದ್ರೆ 7ಕ್ಕಿಂತ ಕಡಿಮೆ ಇರತಕ್ಕಂತಹ ಅಂಕಿಗಳನ್ನ ಪಡೆಯುವ ಒಂದು ಪ್ರೊಬಬಿಲಿಟಿ ಅಂತ ನಾ ತಗೋತೀನಿ, ಹೌದಾ? ಹಾಗಾದ್ರೆ
ನಾಟ್ ಇ ಏನಾಗುತ್ತೆ, 7ಕ್ಕಿಂತ ಕಡಿಮೆ ಅಲ್ಲದ ಅಂಕಿ ಅಂದ್ರೆ 7ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ಪಿ ಆಫ್ ಇ ಏನು, 7ಕ್ಕಿಂತ ಕಡಿಮೆ ಇರತಕ್ಕಂತಹ ಪ್ರಾಬಬಿಲಿಟಿ 1. ಹೌದಾ? 7ಕ್ಕಿಂತ ಹೆಚ್ಚಿರ್ತಕ್ಕಂಥ ಪ್ರಾಬಬಿಲಿಟಿ ಅಂದ್ರೆ 0. 1 + 0 ಎಷ್ಟಾಗುತ್ತೆ, 1 ಆಗುತ್ತೆ. ಆದ್ರಿಂದ ಇವುಗಳಿಗೆ ನಾವು ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂದ್ರೆ ಪೂರಕ ಘಟನೆಗಳು ಅಂತ ಕರಿತೀವಿ. ನಂತರ ಫೇವರಬಲ್ ಔಟ್ಕಮ್ಸ್ ಆರ್ ದೋಸ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ದಟ್ ಆರ್ ಫೇವರಬಲ್ ಟು ಅಕರೆನ್ಸ್ ಆಫ್ ಎನ್ ಇವೆಂಟ್. ಅಂದ್ರೆ ಘಟನೆಯಲ್ಲಿ ಬಹಳಷ್ಟು ಔಟ್ಕಮ್ಸ್ ಇರುತ್ತೆ. ಹೌದಾ? ಒಂದು ಗಿವನ್ ಸೆಟ್ ಆಫ್ ಔಟ್ಕಮ್ಸ್ ಇರುತ್ತೆ. ಅದರಲ್ಲಿ ನಾವು ತೆಗೆದುಕೊಂತಹ ಕಂಡೀಷನ್ನು ಎಷ್ಟು ಔಟ್ಕಮ್ಸ್ಗಳನ್ನು ಹೊಂದಿದೆ, ಅವುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಫೇವರೇಬಲ್ ಔಟ್ಕಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಡೈಸ್ ಎಸೆದಾಗ ನಮ್ಗೆ 1, 2, 3, 4, 5, 6. ಹೌದಾ? ಇದರಲ್ಲಿ ಯಾವುದಾದ್ರೂ ಒಂದು ಅಂಕಿ ಬರ್ಬೋದು. ನಾ ಇದರಲ್ಲಿ ಸಮ ಸಂಖ್ಯೆಗಳನ್ನ ತಗೋತೀನಿ. ಸಮ ಸಂಖ್ಯೆಗಳು ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ಈ ಸಮ ಸಂಖ್ಯೆಗಳನ್ನ ಏನು ತಗೊಂತೀನಲ್ಲ, ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಫೇವರೇಬಲ್ ಔಟ್ಕಮ್ಸ್ ಅಂತ ಕರಿತೇವೆ. ಹಾಗಾದ್ರೆ ಮುಂದೆ ನೋಡೋಣ. ಸ್ಯಾಂಪಲ್ ಸ್ಪೇಸ್. ಹೌದಾ? ಅ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್ ನೌನ್ ಆಸ್ ಸ್ಯಾಂಪಲ್ ಸ್ಪೇಸ್. ಇಟ್ ಈಸ್ ಡಿನೋಟೆಡ್ ಬೈ ಎಸ್ ಅಂಡ್ ರಿಪ್ರೆಸೆಂಟೆಡ್ ಇನ್ ಕರ್ಲಿ ಬ್ರಾಕೆಟ್ಸ್. ನೋಡಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಸ್ಯಾಂಪಲ್ ಸ್ಪೇಸಿಗೆ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಒಂದು ಕಾಯಿನ್ ಈಸ್ ಟಾಸ್ಡ್ ಅಂದ್ರೆ ಇದೇನಿದು ಒಂದು ಘಟನೆ. ಏನ್ ಮಾಡ್ತಾ ಇದ್ದೀವಿ, ಒಂದು ನಾಣ್ಯವನ್ನ ಚಿಮ್ತಾ ಇದ್ದೇವೆ. ಈವನ್ ಗೆಟಿಂಗ್ ಅ ಹೆಡ್ ಆನ್ ದ ಅಪ್ಪರ್ ಫೇಸ್ ಅಂದ್ರೆ ನಮಗೆ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ, ಹೆಡ್ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಇವೆಂಟ್ E1 ಅಂತ ಕರಿತಾ ಇದ್ದೀನಿ. ಹಾಗೆ ಇವೆಂಟ್ E2 ಅಂತಂದ್ರೇನು, ಗೆಟಿಂಗ್ ಅ ಟೇಲ್. ನೋಡಿ, ಒಂದು ನಾಣ್ಯವನ್ನು ಚಿಮ್ಮಿದಾಗ ನಮ್ಗೆ ಬರ್ತಕ್ಕಂಥದ್ದು ಎರಡೇ ಪಾಸಿಬಿಲಿಟಿ, ಹೆಡ್ ಅಥವಾ ಟೇಲ್. ಹೌದಾ? ಹಾಗಾದ್ರೆ ಸ್ಯಾಂಪಲ್ ಸ್ಪೇಸ್ ಏನೇನ್ ಪಾಸಿಬಿಲಿಟಿ, ಹೆಡ್ ಅಥವಾ ಟೇಲ್. ಬರ್ತಕ್ಕಂತಹ ಎಲ್ಲಾ ಪಾಸಿಬಲ್ ಇವೆಂಟ್ಸ್ ನ ಬರೆಯೋದು ಇದರಲ್ಲಿ, ಇಲ್ಲಿ ಫ್ಲವರ್ ಬ್ರಾಕೆಟ್ ಅಲ್ಲಿ ಬರಿತಾ ಇದ್ದೇನೆ. ಇದನ್ನ ನಾವೇನಂತ ಕರಿತೀವಿ, ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಔಟ್ಕಮ್ಸ್ಗಳಿವೆ, 2 ಔಟ್ಕಮ್ಸ್ಗಳಿವೆ. ಹೌದಾ? ಅದೇ ರೀತಿ 2 ಕಾಯಿನ್ಗಳನ್ನ ಟಾಸ್ ಮಾಡಿದಾಗ ಒಂದನೇ ಕಾಯಿನ್ ಅಲ್ಲಿ ಹೆಚ್ ಬರ್ಬೋದು, ಎರಡನೇದ್ರಲ್ಲಿ ಟೇಲ್ ಬರ್ಬೋದು. ಅಥವಾ ಎರಡೂದ್ರಲ್ಲೂ ಹೆಚ್ ಬರ್ಬೋದು, ಒಂದನೇದ್ರಲ್ಲಿ ಟೇಲ್ ಬರ್ಬೋದು, ಎರಡನೇದ್ರಲ್ಲಿ ಹೆಚ್ ಬರ್ಬೋದು. ಅದೇ ರೀತಿ ಎರಡೂದ್ರಲ್ಲೂ ಟೇಲ್ ಬರ್ಬೋದು. ಹಾಗಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಔಟ್ಕಮ್ಗಳಿವೆ ಮಕ್ಕಳೇ, ಇಲ್ಲಿ 4 ಔಟ್ಕಮ್ಗಳಿವೆ. ಈ 4 ಔಟ್ಕಮ್ಗಳನ್ನ ನಾವು ಎಸ್ ಹಾಕಿ ಅದನ್ನ ಫ್ಲವರ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಅದನ್ನೇನಂತ ಕರಿತೀವಿ, ಸ್ಯಾಂಪಲ್ ಸ್ಪೇಸ್ ಅಂತ ನಾವಿಲ್ಲಿ ಕರಿತೀವಿ. ನಂತರ in a probability the order in which events occur is E1 and E3 are treated as different outcomes. ಅಂದ್ರೆ ಅದರ ಅರ್ಥ ನೋಡಿ ಮಕ್ಕಳೇ, ಇಲ್ಲಿ ಹೆಚ್ ಒಂದನೇ ಕಾಯಿನ್ ಅಲ್ಲಿ ಹೆಚ್, ಎರಡನೇ ಕಾಯಿನ್ ಅಲ್ಲಿ ಟೇಲ್ ಬಂದಿದೆ. ಅದೇ ರೀತಿ E3 ಅಲ್ಲಿ ಒಂದನೇ ಕಾಯಿನ್ ಮೇಲೆ ಟೇಲು, ಎರಡನೇ ಕಾಯಿನ್ ಮೇಲೆ ಹೆಚ್ ಬಂದಿದೆ. ಇವೆರಡು ಒಂದೇ ಅಲ್ಲ ಮಕ್ಕಳು, ಎರಡೂದ್ರಲ್ಲಿ ಎಚ್ ಇದೆ, ಎರಡೂದ್ರಲ್ಲಿ ಟಿ ಇದೆ ಅಂತ ಎರಡು ಒಂದೇ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ನಾಣ್ಯಗಳು ಬೇರೆ ಬೇರೆ ಆಗಿದ್ರಿಂದ ಈ ಎರಡು ಇವೆಂಟ್ಗಳನ್ನ ನಾವು ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡ್ತೇವೆ. ಅದರಿಂದ ಇಲ್ಲಿ 4 ಇವೆಂಟ್ಸ್ ಆಗಿ ಕೌಂಟ್ ಮಾಡ್ತೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ಸ್. ಕಾಯಿನ್. ಅ ಕಾಯಿನ್ ಹ್ಯಾಸ್ 2 ಫೇಸಸ್ ಟರ್ಮ್ಡ್ ಆಸ್ ಹೆಡ್ ಅಂಡ್ ಟೇಲ್. ಹೌದಾ? ಕಾಯಿನ್ ಅನ್ನ ನಾವು ಚಿಮ್ಮಿದಾಗ ನಮ್ಗೆ ಎರಡು ಪಾಸಿಬಿಲಿಟಿ ಇದೆ, ಒಂದು ಹೆಡ್ ಮತ್ತು ಇನ್ನೊಂದು ಟೇಲ್. ಅದೇ ರೀತಿ ಡೈಸ್. ಡೈಸ್ ಅಂದ್ರೆ ದಾಳ. ಅದನ್ನ ನಾವು ಹಾಕಿದಾಗ ಅದರಲ್ಲಿ ಎಷ್ಟಿರುತ್ತೆ ನಂಬರ್ಗಳು ನಿಮ್ಗೆ ಗೊತ್ತು, ಚುಕ್ಕಿಗಳು ಇರ್ತವೆ. ಅದರ ಮೇಲೆ ಎಷ್ಟಿರುತ್ತೆ, 1 ರಿಂದ 6 ತನ ಅದರ ಮೇಲೆ ಚುಕ್ಕಿಗಳಿರುತ್ತವೆ. ಆಗ ಇವೆರಡನ್ನು ನಾವು ಪ್ರೊಬಬಿಲಿಟಿ ಅಂದ್ರೆ ಸಂಭವನೀಯತೆಯಲ್ಲಿ ಹೆಚ್ಚಾಗಿ ನಾವು ಇಲ್ಲಿ ಬಳಸ್ತೇವೆ. ಈಗ ನಾವು ಈ ಚಾಪ್ಟರ್ ಮೇಲೆ ಇರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳು. ದ ಪ್ರಾಬಬಿಲಿಟಿ ದಟ್ ಕೆನಾಟ್ ಎಕ್ಸಿಸ್ಟ್ ಅಮಾಂಗ್ ದ ಫಾಲೋವಿಂಗ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಅಲ್ಲ. ನೋಡಿ ಮಕ್ಕಳೇ, ನಿಮಗೆ ನಾನು ಈಗ ಪಾಯಿಂಟ್ಸ್ ಅನ್ನ ಹೇಳುವಾಗ ಹೇಳಿದೆ, ಸಂಭವನೀಯತೆ ಯಾವಾಗಲೂ ಏನು ಡಿನೋಟ್ ಮಾಡ್ತೀವಿ, ಪಿ ಆಫ್ ಇ ಡಿನೋಟ್ ಮಾಡ್ತೀವಿ. ಹೌದಾ? ಇದು ಯಾವಾಗಲೂ ಏನಾಗಿರುತ್ತೆ, 0ಕ್ಕಿಂತ ಹೆಚ್ಚಾಗಿರುತ್ತೆ ಅಥವಾ 1ಕ್ಕಿಂತ ಕಡಿಮೆ ಇರುತ್ತೆ. ಇಲ್ಲಿ ನೋಡಿ 4/5 ಅಂದ್ರೆ ಎಷ್ಟು ಬರುತ್ತೆ ನಿಮಗೆ, ಅದು 0.8 ಬರುತ್ತೆ. ಹೌದಾ? ಇದು ಇವೆರಡರ ಮಧ್ಯೆ ಇದೆನಾ, ಇದೆ. ಅದೇ ರೀತಿಯಾಗಿ 25% ಅಂದ್ರೆ ಎಷ್ಟು, 25/100. ಹೌದಾ? ಅಂದ್ರೆ ಇದರ ಎಷ್ಟಿದು, 1/4 ಅಂದ್ರೆ 0.25. ಇದು ಕೂಡ ಇವೆರಡರ ಮಧ್ಯೆ ಇದೆ, 1 ಮತ್ತು 0 ಮಧ್ಯೆ. ಅದೇ ರೀತಿ 0.9 ಅಂದ್ರೂ ಕೂಡ ಅದೇನಿದೆ, 0 ಮತ್ತು 1ರ ಮಧ್ಯೆ ಇದೆ. ಆದ್ರೆ ಇಲ್ಲಿ ನೋಡಿ -2.5 ಇದೆ. ಮೈನಸ್ ಅಂದ್ರೆ 0ಕ್ಕಿಂತ ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಯಾವುದೇ ಪ್ರೊಬಬಿಲಿಟಿ 0ಕ್ಕಿಂತ ಕಡಿಮೆ ಅಥವಾ 1ಕ್ಕಿಂತ ಹೆಚ್ಚು ಇರೋದಿಲ್ಲ. ಆದ್ದರಿಂದ ಇಲ್ಲಿ ಸಂಭವನೀಯತೆ ಅಲ್ಲದ ಒಂದು ಉತ್ತರ ಯಾವುದು ಅಂತಂದ್ರೆ ಅದು -2.5. ನೋಡಿ ಮಕ್ಕಳೇ, ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಅದರ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಡೀಟೇಲ್ ಆಗಿರ್ತಕ್ಕಂತಹ ಉತ್ತರ ಇದೆ. ನೀವು ಅದನ್ನ ಒಂದೊಂದ್ಸರಿ ಓದ್ಕೊಂಡು
ಪಾಸ್ ಕೊಟ್ಟು ನೀವು ಇದನ್ನು ಓದ್ಕೊಂಡು ಅಥವಾ ಬರ್ಕೊಳ್ಳಿಕ್ಕಿದ್ರೆ ಇದನ್ನ ನೋಡಿ ನೀವು ಬರ್ಕೊಳ್ಬಹುದು. ದ ಪ್ರೊಬಬಿಲಿಟಿ ಲೈಸ್ ಬಿಟ್ವೀನ್ 0 and 1, ಹೆನ್ಸ್ ಇಟ್ ಕೆನಾಟ್ ಬಿ ಅ ನೆಗೆಟಿವ್. 0 ಮತ್ತು 1ರ ಮಧ್ಯೆ ಇರೋದ್ರಿಂದ ಅದು ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೆಯ ಪ್ರಶ್ನೆ, ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇನ್ ಟಾಸಿಂಗ್ ಅ ಕಾಯಿನ್ ಈಸ್. ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆ. ಒಂದು ನಾಣ್ಯವನ್ನು ಚಿಮ್ಮಿದಾಗ ಎಷ್ಟು ಔಟ್ಕಮ್ಸ್ ಬರುತ್ತೆ ನಿಮಗೆ? ಸ್ಯಾಂಪಲ್ ಸ್ಪೇಸ್ ಅನ್ನ ಬರೆದ್ರೆ ಹೆಚ್ ಮತ್ತೆ ಟಿ ಎರಡು ಔಟ್ಕಮ್ಗಳಿವೆ. ಹೌದಾ? ಇದರಲ್ಲಿ ನಮ್ಗೆ ಏನು ಕೇಳಿದಾರೆ ಅವರು? ಶಿರವನ್ನು ಪಡೆಯುವ ಅಥವಾ ಅಂದ್ರೆ ಹೆಡ್ ಬರೋದು ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ನಾವು ಪ್ರಾಬಬಿಲಿಟಿ ಆಫ್ ಇವೆಂಟ್, ಯಾವ್ದು ಇವೆಂಟು? ಹೆಡ್ ಅನ್ನ ಪಡೆಯೋದು. ಎಷ್ಟು ಅದಕ್ಕೆ ಫೇವರೇಬಲ್ ಆಗಿರ್ತಕ್ಕಂಥದ್ದೆಷ್ಟು? 1. ಟೋಟಲ್ ಇರ್ತಕ್ಕಂಥದ್ದೆಷ್ಟು? 2. ಆದ್ದರಿಂದ ಸರಿಯಾದ ಉತ್ತರ ಯಾವುದು ಮಕ್ಕಳ? ಇದರಲ್ಲಿ 1/2. ನೋಡಿ 1/2, ಯಾಕಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಚ್ ಅಂಡ್ ಟಿ ಇರುತ್ತೆ, ಅವು ಟೋಟಲ್ 2 ಇದಾವೆ. ಪಿ ಆಫ್ ಹೆಡ್ ಅಂತಂದ್ರೆ 1/2 ಬರುತ್ತೆ. ನಂತರ ದ ಪ್ರೊಬಬಿಲಿಟಿ ಆಫ್ ಆನ್ ಇವೆಂಟ್ ಈಕ್ವಲ್ ಟು 0 ಈಸ್ ಕಾಲ್ಡ್. ಯಾವುದೇ ಒಂದು ಸಂಭವನೀಯತೆ 0 ಸಂಭವನೀಯತೆಯನ್ನು ಹೊಂದಿದ ಘಟನೆ. ಒಂದು ಘಟನೆಗೆ ಸಂಭವನೀಯತೆ ಎಷ್ಟಿದೆ ಇಲ್ಲಿ ಅಂದ್ರೆ ಪಿ ಆಫ್ ಏನಿದೆ ಅಲ್ಲ ಮಕ್ಕಳೇ, ಅದೇನಾಗಿದೆ ನಮಗೆ ಇಲ್ಲಿ 0 ಆಗಿದೆ. ಇಂಥ ಒಂದು ಘಟನೆಗೆ ನಾವು ಏನಂತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಅನ್ಶೂರ್ ಅಲ್ಲ, ಶೂರ್ ಅಲ್ಲ, ಇದು ಯಾವ್ದಿದು? ಇದು ಇಂಪಾಸಿಬಲ್ ಇವೆಂಟ್ ಅಂದ್ರೆ ಅಸಾಧ್ಯವಾದ ಘಟನೆ ಅಂತ ಅದಕ್ಕೆ ನಾವು ಕರಿತೀವಿ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಯಾವುದು ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ. ನಂತರ ಅ ಡೈಸ್ ಈಸ್ ಥ್ರೋನ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆನ್ ಈವನ್ ನಂಬರ್. ಹಾಗಾದ್ರೆ ಒಂದು ದಾಳವನ್ನು ಎಸೆದಾಗ ಸಮಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲಿಗೆ ನಾವೇನ್ ಬರ್ಕೊಳ್ಳೋಣ? ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ. ಒಂದು ದಾಳ ಅಂದ್ರೆ ಒಂದು ಡೈಸ್ ಅನ್ನು ಎಸೆದಾಗ ಎಷ್ಟೆಷ್ಟು ಪಾಸಿಬಿಲಿಟಿ ಇದಾವೆ? 1, 2, 3, 4, 5 ಮತ್ತೆ 6. ಈ ಎಲ್ಲ ಅಂಕಿಗಳು ಯಾವ್ದಾದ್ರೂ ಒಂದು ಅಂಕಿ ನಮಗೆ ಬರಬಹುದು. ಇದ್ರಲ್ಲಿ ನಮಗೆ ಕೇಳಿರ್ತಕ್ಕಂತಹ ಈ ಇವೆಂಟ್ ಯಾವುದು? ಪಿ ಆಫ್ ಇಲ್ಲಿ ಅಂತಂದ್ರೆ ಏನು? ನಮಗೆ ಸಮಸಂಖ್ಯೆಯನ್ನು ಪಡೆಯುವ ಘಟನೆ. ಯಾವ್ಯಾವು? 2 ಅನ್ನೋದು ಒಂದು ಸಮಸಂಖ್ಯೆ, 4 ಅನ್ನೋದು ಒಂದು ಸಮಸಂಖ್ಯೆ, 6 ಅನ್ನೋದು ಇನ್ನೊಂದು ಸಮಸಂಖ್ಯೆ. ಅದರಿಂದ ಒಟ್ಟಾರೆಗೆ ಎಷ್ಟಿದಾವೆ? 3 ಇದಾವೆ. ಟೋಟಲ್ ಆಗಿ ಎಷ್ಟು ಔಟ್ಕಮ್ಸ್ ಇದೆ? 6 ಇದೆ. ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತೆ? 1/2. ಆದ್ದರಿಂದ ಡಿ ಉತ್ತರ ಏನಾಗಿದೆ? ಇದು ಸರಿಯಾದ ಉತ್ತರ. ನೋಡಿ ಮಕ್ಕಳು, ಇಲ್ಲೆಲ್ಲ ಡಿಟೇಲ್ ಅಲ್ಲಿ ಸೊಲ್ಯೂಷನ್ ಇದೆ. ಇದನ್ನ ನೋಡಿ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಸೊಲ್ಯೂಷನ್ ನ ಬರ್ಕೊಳ್ಬಹುದು. ನಂತರ an experiment whose outcome has to be among the set of following events that are completely known but whose exact outcome is unknown is a. ನೋಡಿ, ಈಗ ನಾನು ಒಂದು ಡೈಸ್ ಅನ್ನು ಹಾಕಿದಾಗ ನನಗೆ ಒಂದು ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಹೌದಾ? ಏನದು? 1, 2, 3, 4, 5, 6. ಹೌದಾ? ಇದರಲ್ಲಿ ಮಕ್ಕಳು ನಿಮ್ಗೆ ನೋಡಿ, ಒಂದು ಡೈಸ್ ಹಾಕ್ತೀವಿ ಅಂದ್ರೆ ನಿಮ್ ತಲೆಯಲ್ಲಿ ಏನಿರುತ್ತೆ? 6ರಲ್ಲಿ ಒಂದು ಅಂಕಿ ಬರುತ್ತೆ ಅಂತ ಶೂರ್ ಆಗಿ ಗೊತ್ತಿರುತ್ತೆ. ಅದರಿಂದ ನಾವೇನ್ ಹೇಳ್ಬೋದು? ಹೂಸ್ ಔಟ್ಕಮ್ಸ್ ಆರ್ ಅಮಾಂಗ್ ದ ಸೆಟ್ ಆಫ್ ಕಂಪ್ಲೀಟ್ಲಿ ನೋನ್. ಅಂದ್ರೆ ನಮ್ಗೆ ಅವು ಗೊತ್ತಿದೆ, ಯಾವ್ಯಾವ ಬರಬಹುದು ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ಇದೇ ಅಂಕಿ ಬರುತ್ತಾ ಅಂತ ಗೊತ್ತಿದೆಯಾ? ಇಲ್ಲ. ಅದರಿಂದ ಎಕ್ಸಾಕ್ಟ್ ಔಟ್ಕಮ್ ಯಾವ್ದಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಇಲ್ಲ, ಅದು ಅನ್ನೌನ್ ಇದೆ. ಇಂಥ ಇವೆಂಟ್ಸ್ಗೆ ನಾವೇನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂತ ಇವೆಂಟ್ಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೀವಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ನಂತರ ದ ಎಕ್ಸ್ಪೆರಿಮೆಂಟ್ which when repeated under identical conditions produce the same results or outcomes are known as. ನೋಡಿ ಮಕ್ಕಳೇ, ಈಗ ಡೈಸ್ ಹಾಕಿದಾಗ ನೀವು ಒಂದೇ ಜಾಗದಲ್ಲಿ ಕೂತು ಒಂದೇ ಹೈಟ್ ಅಲ್ಲಿ ಚಿಮ್ಮಿದಾಗ ಪ್ರತಿ ಸರಿ ಒಂದೇ ನಂಬರ್ ಬರುತ್ತೆ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಅದನ್ನ ನಾವೇನಂತ ಕರೆದ್ವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೆದ್ವಿ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಒಂದು ಕಂಡೀಷನ್. ಈಗ ನೋಡಿ, ನೀವು ಲ್ಯಾಬಲ್ಲಿ ಸೈನ್ಸ್ ಅಲ್ಲಿ ನೀವು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀರಾ. ಹೌದಾ? ನಾನು 2 ಆಕ್ಸಿಜನ್ ಮಾಲಿಕ್ಯೂಲ್ಸ್ ನ ತೆಗೆದುಕೊಳ್ತೇನೆ, ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ತಗೊಂತೀನಿ. ಆಮೇಲೆ ಇವುಗಳಿಗೆ ಏನ್ ಮಾಡ್ತೀನಿ? ನಾನು ಬಾಂಡಿಂಗ್ ಮಾಡ್ತೀನಿ. ಎಲ್ಲಾ ಕೆಮಿಕಲ್ ಕಂಡೀಷನ್ಸ್ ನ ಸೇಮ್ ಇಡ್ತೀನಿ. ಅವಾಗ ನಂಗೆ ರಿಸಲ್ಟ್ ಏನ್ ಬರುತ್ತೆ? ರಿಸಲ್ಟ್ ನಂಗೆ ಏನ್ ಬರುತ್ತೆ ಅಂದ್ರೆ H2O ಬರುತ್ತೆ. ಹೌದಾ? H2O ಬರುತ್ತೆ ಅಂತಂದ್ರೆ ಅದರಲ್ಲಿ ಏನು ಅರ್ಥ? ಯಾವಾಗ್ಲೂ ನಮಗೇನಾಗುತ್ತೆ? ಕಂಡೀಷನ್ ಸೇಮ್ ಇದ್ದಾಗ H2Oನೇ ಬರುತ್ತೆ. ಹೌದಾ? ಇಂಥ ಇವೆಂಟ್ಸ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಕಂಡೀಷನ್ಸ್ ಎಲ್ಲ ಸೇಮ್ ಇದ್ದಾಗ ಬರ್ತಕ್ಕಂತಹ ಉತ್ತರ ಯಾವಾಗ್ಲೂ ಏನಾಗಿರುತ್ತೆ ಅಂತಂದ್ರೆ ಸೇಮ್ ಇರುತ್ತೆ ಅನ್ನೋದನ್ನೇ ಇದನ್ನ ಈ ಎಕ್ಸ್ಪೆರಿಮೆಂಟ್ ಹೇಳುತ್ತೆ. ನೆಕ್ಸ್ಟ್, 2 coins are thrown at the same time. ಹೌದಾ? ಇಲ್ಲಿ 2 ನಾಣ್ಯಗಳನ್ನ ಏಕಕಾಲಕ್ಕೆ ಚಿಮ್ತಾ ಇದ್ದೇವೆ. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಬೋತ್ ಹೆಡ್ಸ್ ಅಂತ ಕೇಳಿದ್ದಾರೆ. ಹೌದಾ? ಅಂದ್ರೆ 2 ಶಿರಗಳನ್ನು. ಹಂಗಾದ್ರೆ ಫಸ್ಟಿಗೆ ನಾವೇನ್ ಬರೆಯೋಣ? ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ಏನೇನಿರುತ್ತೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ? 2
ನಾಣ್ಯಗಳ ಮೇಲೆ ನಮಗೆ ಹೆಡ್ ಬರ್ಬೋದು, ಅಥವಾ 2 ನಾಣ್ಯಗಳ ಮೇಲೆ ನಮಗೆ ಟಿ ಬರ್ಬೋದು, ಅಥವಾ 1ನೇ ನಾಣ್ಯದ ಮೇಲೆ ಹೆಡ್, 2ನೇದ್ರ ಮೇಲೆ ಟೇಲ್ ಬರ್ಬೋದು, ಅಥವಾ 1ನೇದ್ರ ಮೇಲೆ ಟೇಲು, 2ನೇದ್ರ ಮೇಲೆ ನಮಗೆ ಹೆಡ್ ಬರ್ಬೋದು. ಹೌದಾ? ಹಾಗಾದ್ರೆ ಒಟ್ಟಾರೆಯಾಗಿ ನಮಗೆ ಘಟಿಸ್ತಕ್ಕಂಥ ಘಟನೆಗಳು ಎಷ್ಟಿದಾವೆ ಇಲ್ಲಿ? 4 ಇದಾವೆ. ಆದ್ರೆ ನಮ್ಗೆ ಯಾವ್ದಾರ ಪ್ರಾಬಬಿಲಿಟಿ ಕೇಳಿದಾರೆ ಅವರು 2 ಶಿರಗಳು ಅಂತ ಹೇಳಿದ್ದಾರೆ. ಹಾಗಾದ್ರೆ 2 ಶಿರಗಳು ಇರ್ತಕ್ಕಂಥದ್ದು ಎಷ್ಟಿದೆ? ಇವೆಂಟು 1 ಇದೆ. ಆದ್ರಿಂದ ಪಿ ಆಫ್ ಇ ಎಷ್ಟು ಬರುತ್ತೆ? 1 ಇದೆ. ಔಟ್ ಆಫ್ ಎಷ್ಟು? ಟೋಟಲ್ 4 ಇದೆ. ಅದರಿಂದ ಸರಿಯಾದ ಉತ್ತರ ಯಾವುದು ಅಂದ್ರೆ ಮಕ್ಕಳೇ, ಅದು 1/4. ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಇದು ಏನು ಅಂತಂತಂದ್ರೆ, ಒಂದು ಕಾಯಿನ್ ಇಂದ ಎರಡು ಇವೆಂಟ್ಸ್ ಬರುತ್ತೆ, ಹೆಡ್ ಅಥವಾ ಟೇಲ್. ಹಾಗಾದ್ರೆ ನಾವು ಎಷ್ಟು ಕಾಯಿನ್ ಹಾಕ್ತಾ ಇದ್ದೀವಿ? 2. ಆದ್ದರಿಂದ 2/2 ಅಂದ್ರೆ 2ರ ಘಾತಾಂಕ 2 ಕಂಡು ಹಿಡಿದಾಗ ನಮಗೆ 4 ಬರುತ್ತೆ. ಟೋಟಲ್ ಔಟ್ಕಮ್ಸ್ ಎಷ್ಟು? 4. ಅದೇ ರೀತಿ 2 × 2 ಮಾಡಿ ಕೂಡ ಅವರು 4 ಅಂತ ಹಾಕಿದ್ದಾರೆ. ಹಾಗಾಗಿ ಪ್ರಾಬಬಿಲಿಟಿ ಆಫ್ ಹೆಡ್ ಅಂದ್ರೆ ಹೆಡ್ ಅಂದ್ರೆ 2 ಶಿರಗಳನ್ನು ಪಡ್ತಕ್ಕಂತಹ ಸಂಭವನೀಯತೆ ಎಷ್ಟು ಅಂದ್ರೆ 1/4. ನಂತರ if p of e equal to 0.07, then what is the probability of p of not e? ನಿಮಗೆ ಸ್ಟಾರ್ಟಿಂಗ್ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ, p of e ಪ್ಲಸ್ p of not e, ಹೌದಾ, ಈಕ್ವಲ್ಸ್ ಟು ಎಷ್ಟಿರುತ್ತೆ? ಯಾವಾಗಲೂ ಅದು 1 ಇರುತ್ತೆ. ಇಲ್ಲಿ ನಮ್ಮ ಪಿ ಆಫ್ ಇ ಎಷ್ಟು ಕೊಟ್ಟಿದ್ದಾರೆ? 0.07 ಕೊಟ್ಟಿದ್ದಾರೆ. ಇಲ್ಲಿ ಪಿ ಆಫ್ ನಾಟ್ ಇ ಕೊಟ್ಟಿಲ್ಲ, ಅದನ್ನು ನಮ್ಗೆ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಈಕ್ವಲ್ಸ್ ಟು 1 ಇದೆ. ಆದ್ರಿಂದ ಪಿ ಆಫ್ ನಾಟ್ ಇ ಈಕ್ವಲ್ಸ್ ಟು 1 ಮೈನಸ್ 0.07 ಮಾಡಿದ್ರ ಉತ್ತರ ಎಷ್ಟು ಬರುತ್ತೆ? 0.93. ಆದ್ರಿಂದ ಸರಿಯಾದ ಉತ್ತರ ಯಾವುದು ಇಲ್ಲಿ? 0.93. ಇಲ್ಲಿ ಸೊಲ್ಯೂಷನ್ ಇದೆ ಮಕ್ಕಳೇ, ಬರ್ಕೊಳ್ಳಿ. ನಂತರ ಡೈಸ್ ಈಸ್ ಥ್ರೋನ್ ಇನ್ ದ ಏರ್ ಅಂದ್ರೆ ಒಂದು ದಾಳವನ್ನು ನಾವು ಗಾಳಿಯಲ್ಲಿ ಎಸೆದಿದ್ದೇವೆ. ಹೌದಾ? ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್. ಆಗಳೇ ನಾವೇನ್ ಮಾಡಿದ್ವಿ? ಸಮ ಸಂಖ್ಯೆ ನೋಡಿದ್ವಿ. ಇಲ್ಲೇನ್ ಕೇಳಿದ್ದಾರೆ ಅವರು? ಬೆಸ ಸಂಖ್ಯೆ ಕೇಳಿದ್ದಾರೆ. ಹೌದಾ? ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟಿದಾವೆ? 1, 2, 3, 4, 5, 6. ಹೌದಾ? ಇದ್ರಲ್ಲಿ ಆಡ್ ನಂಬರ್ಸ್ ಯಾವುವು? 1, 3, 5. ಹೌದಾ? ಒಟ್ಟಾರೆಯಾಗಿ ಎಷ್ಟಿದಾವೆ? 3 ಇದಾವೆ. ಆದ್ರಿಂದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 3/6. ಅದನ್ನ ನಾವೇನಂತ ಬರಿತೀವಿ? 1/2. ಇಲ್ಲಿ ಭಿನ್ನ ರಾಶಿಯಲ್ಲಿ 1/2 ಉತ್ತರ ಇಲ್ಲ. ಆದ್ದರಿಂದ ಇದನ್ನು ನಾವು ದಶಮಾಂಶಕ್ಕೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ? 0.5. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಆಪ್ಷನ್ ಅಲ್ಲಿ ಇದೆ. ಇಲ್ಲಿ ಉತ್ತರ ಇದೆ ಮಕ್ಕಳೇ. ನಂತರ 2 ಡೈಸ್ ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ. ಇಲ್ಲಿ 2 ದಾಳಗಳನ್ನ ಏಕಕಾಲಕ್ಕೆ ನಾವೇನ್ ಮಾಡ್ತಾ ಇದೀವಿ? ಚಿಮ್ತಾ ಇದ್ದೇವೆ ಅಥವಾ ಎಸಿತಾ ಇದ್ದೇವೆ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಫ್ 9. ನೋಡಿ ಮಕ್ಕಳೇ, ಸಮ್ ಅಂದ್ರೆ ಮೊತ್ತ. ಹೌದಾ? ಇಲ್ಲಿ 2 ದಾಳಗಳ ಮೇಲಿನ ಅಂಕಿಯನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರಬೇಕು? 9 ಬರಬೇಕು. ಹೌದಾ? ಒಂದಕ್ಕೆ ಏನನ್ನ ಕೂಡಿಸಿದಾಗ 9 ಬರುತ್ತೆ? 8 ಕೂಡಿಸಿದಾಗ 9 ಬರುತ್ತೆ. ಹೌದಾ? ಆದ್ರೆ 8 ಅನ್ನೋದು ದಾಳಗಳ ಮೇಲೆ ಇರೋದಿಲ್ಲ. ಆದ್ದರಿಂದ 1ನೇ ಡೈಸ್ ಅಥವಾ 2ನೇ ಡೈಸಲ್ಲಿ 1 ಬಂದ್ರೆ ಇನ್ನೊಂದು ಡೈಸಲ್ಲಿ ಯಾವುದೇ ಅಂಕಿ ಬಂದ್ರೂ ನಮಗದು 9 ಆಗಲ್ಲ. ಹೌದಾ? ಅದೇ ರೀತಿ 2ಕ್ಕೆ ನಾವು 7ಅನ್ನು ಸೇರಿಸಿದಾಗ ಏನಾಗುತ್ತೆ? 9 ಬರುತ್ತೆ. ಹೌದಾ? ಬಟ್ 7 ಕೂಡ ಯಾವುದು ಡೈಸ್ ಮೇಲೆ ಇರೋದಿಲ್ಲ. ಆದ್ದರಿಂದ ಯಾವ್ದಾದ್ರೂ ಒಂದು ಡೈಸ್ ಮೇಲೆ 2 ಬಂದ್ರೆ ಅದು ಸಮ್ 9 ಆಗೋದಿಲ್ಲ. ಹಾಗಾದ್ರೆ ನೋಡಿ, ಮೊದಲನೇ ಡೈ ಮೇಲೆ 3, 2ನೇ ಡೈಸ್ ಮೇಲೆ 6 ಬಂದಾಗ ಎಷ್ಟಾಗುತ್ತೆ? 9 ಬರುತ್ತೆ. ಹೌದಾ? ಅದೇ ರೀತಿ ಮೊದಲನೇ ಡೈಸ್ ಮೇಲೆ 6, 2ನೇ ಡೈಸ್ ಮೇಲೆ 3 ಬಂದರೂ ಕೂಡ 9 ಆಗುತ್ತೆ. ನಂತರ ಮೊದಲನೇ ಡೈಸ್ ಮೇಲೆ 4, 2ನೇದ್ರ ಮೇಲೆ 5 ಇದ್ರೂ ಕೂಡ 9 ಆಗುತ್ತೆ. ನಂತರ 1ನೇದ್ರ ಮೇಲೆ 5 ಇದ್ದು 2ನೇದ್ರ ಮೇಲೆ 4 ಇದ್ರೂ ಕೂಡ ಎಷ್ಟಾಗುತ್ತೆ? 9 ಆಗುತ್ತೆ. ಹೌದಾ? ಇವೇ 4 ಪಾಸಿಬಿಲಿಟೀಸ್ ಇದೆ. ಎಷ್ಟಿದಾವೆ? ಇಲ್ಲಿ 4 ಪಾಸಿಬಲ್ ಇದ್ದಾವೆ. ಹಾಗಾದ್ರೆ 2 ದಾಳಗಳನ್ನು ಎಸೆದಾಗ ಒಟ್ಟಾರೆಯಾಗಿ ನಮ್ಗೆ ಎಷ್ಟು ಔಟ್ಕಮ್ಸ್ ಇದೆ? ನೋಡಿ, ಒಂದು ದಾಳದ ಮೇಲೆ ಎಷ್ಟಿದೆ? 6 ಪಾಸಿಬಲ್ ಇದೆ ಒಂದು ದಾಳದಲ್ಲಿ. ಹೌದಾ? ನಾವು ಎಷ್ಟು ದಾಳಗಳನ್ನು ಎಸೆತಾ ಇದ್ದೇವೆ? 2 ದಾಳ. ಹಾಗಾದ್ರೆ 6² ಎಷ್ಟು? 36. ಹಾಗಾದ್ರೆ ಒಟ್ಟು ಬರ್ತಕ್ಕಂಥವು 36. ಬಟ್ ನಮಗಲ್ಲಿ ಬೇಕಾಗಿರ್ತಕ್ಕಂಥವು ಎಷ್ಟು? 4. ಆದ್ರಿಂದ ನಮಗ್ ಬೇಕಾಗಿರ್ತಕ್ಕಂತಹ ಪ್ರಾಬಬಿಲಿಟಿ ಸಮ್ 9 ಬರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ 4/36. ಇದನ್ನ ನಾವು ಕ್ಯಾನ್ಸಲ್ ಮಾಡಿದಾಗ 1/9 ಬರುತ್ತೆ. 1/9 ಎಲ್ಲಿದೆ ಮಕ್ಕಳೇ? ಅದು ಇಲ್ಲಿ ಸಿ ಆಪ್ಷನ್ ಅಲ್ಲಿ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಅದರ ಹಿಂದಿನ ಪ್ರಶ್ನೆ ಸೊಲ್ಯೂಷನ್ ಇದೆ. ನಂತರ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಲೆಸ್ ದ್ಯಾನ್ 3 ಇನ್ ಅ ಸಿಂಗಲ್ ಥ್ರೋ ಆಫ್ ಅ ಡೈ ಅಂತ ಕೇಳಿದ್ದಾರೆ. ಹೌದಾ? ಅಂದ್ರೆ
ಒಂದು ದಾಳವನ್ನು ಎಸೆದಾಗ 3ಕ್ಕಿಂತ ಕಡಿಮೆ ಅಂಕಿಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಒಂದು ದಾಳವನ್ನ ಎಸೆದಾಗ ಬರ್ತಕ್ಕಂತಹ ಸ್ಯಾಂಪಲ್ ಸ್ಪೇಸ್ ಏನು? 1 2 3 4 5 6. ಹೌದಾ? ಇದ್ರಲ್ಲಿ ನಮಗೆ ಕೇಳಿರೋದೇನು? ಲೆಸ್ ದ್ಯಾನ್ 3 ಅಂದ್ರೆ 3ಕ್ಕಿಂತ ಕಡಿಮೆ ಇರುವ ಅಂಕಿ. 3ಕ್ಕಿಂತ ಕಡಿಮೆ ಎಷ್ಟು ಅಂಕಿಗಳಿದಾವೆ? 2. ನೋಡಿ ಮಕ್ಕಳೇ, ಇಲ್ಲಿ ಈಕ್ವಲ್ ಟು 3 ಕೇಳಿಲ್ಲ, ಅಂದ್ರೆ 3 ಮತ್ತು 3ಕ್ಕಿಂತ ಕಡಿಮೆ ಅಂತ ಕೇಳಿಲ್ಲ, ಬರೀ 3ಕ್ಕಿಂತ ಕಡಿಮೆ ಅಂದಿದ್ದಕ್ಕೆ ನಾವು ಇಲ್ಲಿ 1 ಮತ್ತು 2 ಮಾತ್ರ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಎಷ್ಟಿದಾವೆ? 2 ಅಂಕಿಗಳಿದಾವೆ. ಆದ್ದರಿಂದ ನಾವು ಪ್ರಾಬಬಿಲಿಟಿಯನ್ನ ಕಂಡುಹಿಡಿಯೋದಾದ್ರೆ ಎಷ್ಟಿದೆ? 2 ನಮಗೆ ಬೇಕಾಗಿರ್ತಕ್ಕಂತಹ ಇದೆ. ಟೋಟಲ್ ಎಷ್ಟಿದೆ? 6 ಇದೆ. ಆದ್ರಿಂದ ಅದು 1/3 ಆಗುತ್ತೆ. ಇದು ಮೊದಲನೇ ಉತ್ತರ ಏನಾಗಿದೆ ಅಲ್ಲ, ಅದು ಸರಿಯಾಗಿದೆ. ನೋಡಿ, ಇಲ್ಲಿ ಸೊಲ್ಯೂಷನ್ ಇದೆ. ನಂತರ 3 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ನೋಡಿ ಮಕ್ಕಳೇ, ಇಲ್ಲಿ ಇಷ್ಟರ ಮಟ್ಟ ನಾವೇನ್ ಮಾಡಿದ್ವಿ? 1 ಕಾಯಿನ್ 2 ಕಾಯಿನ್ ಮಾಡಿದ್ವಿ. ಈಗ 3 ಕಾಯಿನ್ಸ್ ಅಂದ್ರೆ 3 ನಾಣ್ಯಗಳನ್ನು ನಾವು ಏಕಕಾಲಕ್ಕೆ ಚಿಮ್ತಾ ಇದ್ದೇವೆ. ಹೌದಾ? ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆಲ್ ಹೆಡ್ಸ್. ನೋಡಿ, ಮೊದಲನೇಗೆ ನಾವು 1 ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 2 ಚಾನ್ಸಸ್ ಇದೆ, ಹೆಡ್ ಅಥವಾ ಟೇಲ್. ಹೌದಾ? ಇಲ್ಲಿ ನಾವು ಎಷ್ಟು ಕಾಯಿನ್ಗಳು ತಗೊಂಡಿದ್ದೇವೆ? 3 ಕಾಯಿನ್ಗಳನ್ನು ತಗೊಂಡಿದ್ದೇವೆ. ಹಾಗಾದ್ರೆ ಒಟ್ಟಾರೆಯಾಗಿ ನಮ್ಗೆ ಎಷ್ಟು ಔಟ್ಕಮ್ಸ್ ಬರುತ್ತೆ? 2:3 ಅಂದ್ರೆ 8 ಔಟ್ಕಮ್ಸ್ಗಳು ಬರುತ್ತೆ. ಅವು ಯಾವ್ಯಾವು ಅಂತ ನಾವು ಮೊದಲಿಗೆ ಬರ್ಕೊಳ್ಳೋಣ. ಹೌದಾ? ಹೆಚ್ 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 1, ಟಿ 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 ಇರ್ಬೋದು, ಹೆಚ್ ಟಿ ಟಿ ಇರ್ಬೋದು, ಹೆಚ್ ಟಿ ಹೆಚ್ ಇರ್ಬೋದು. ಹೌದಾ? ಅದೇ ರೀತಿಯಾಗಿ ಟಿ ಹೆಚ್ ಹೆಚ್ ಇರ್ಬೋದು, ಟಿ ಹೆಚ್ ಟಿ ಇರ್ಬೋದು, ಟಿ ಟಿ ಹೆಚ್ ಇರ್ಬೋದು, ನಂತರ ಹೆಚ್ ಹೆಚ್ ಟಿ ಇರ್ಬೋದು. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟಿದಾವೆ? ಟೋಟಲಿ 8 ಔಟ್ಕಮ್ಸ್ ಇದೆ. ಇದ್ರಲ್ಲಿ ನಮಗೆ ಕೇಳಿರೋದು ಯಾವುದು? ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆಲ್ ಹೆಡ್ಸ್. ಆಲ್ ಹೆಡ್ಸ್ ಅಂದ್ರೆ 3 ಶಿರಗಳು ಇರಬೇಕು. 3 ಶಿರಗಳು ಎಲ್ಲಿದಾವೆ? ಒಂದೇ ಒಂದು ಇವೆಂಟ್ ಅಲ್ಲಿ ಮಾತ್ರ ಇವೆ. ಆದ್ದರಿಂದ ಪಿ ಆಫ್ ಇ ಈಕ್ವಲ್ಸ್ ಟು 1/8. ಸೊ ಸರಿಯಾದ ಉತ್ತರ ಎಲ್ಲಿದೆ? ನಮಗೆ ಸಿ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಇದೆ. ನಂತರ ಇಫ್ 2 ಡೈಸ್ ಆರ್ ಥ್ರೋನ್ ಇನ್ ದ ಏರ್, ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಸಮ್ ಆಸ್ 3. ನೋಡಿ ಮಕ್ಕಳು, ಈಗ ಒಂದೆರಡು ಕ್ವಶನ್ ಹಿಂದ್ಗಡೆ ನಾವೇನ್ ಮಾಡಿದ್ವಿ ಅಂದ್ರೆ ಸಮ್ 9 ಬರ್ತಕ್ಕಂತಹದ್ದು, ಅಂದ್ರೆ ಮೊತ್ತ 9 ಬರ್ತಕ್ಕಂತಹದ್ದು ಒಂದು ಪ್ರಶ್ನೆ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಮೊತ್ತ 3 ಕೇಳಿದ್ದಾರೆ. ಮೊತ್ತ 3 ಆಗ್ಬೇಕಂತಂದ್ರೆ ನೋಡಿ, ಒಂದನೇದ್ರಲ್ಲಿ 1 ಬಿದ್ರೆ, ಎರಡನೇದ್ರಲ್ಲಿ 2 ಬಿದ್ರೆ ನಿಮ್ಗೆ ಮೊತ್ತ 3 ಬರುತ್ತೆ. ಹೌದಾ? ಒಂದನೇದ್ರಲ್ಲಿ 2 ಬಿದ್ರೆ, ಎರಡನೇದ್ರಲ್ಲಿ 1 ಬಿದ್ರೆ ಮೊತ್ತ 3 ಆಗುತ್ತೆ. ಅದೇ ರೀತಿಯಾಗಿ ಒಂದನೇದ್ರಲ್ಲಿ 3 ಬಿದ್ರೆ ಏನಾದ್ರೂ ಆಗುತ್ತಾ? ಇಲ್ಲ, ಯಾಕಂದ್ರೆ 3 ಜೊತೆ ನಾವು 0 ಸೇರಿಸಬೇಕಾಗುತ್ತೆ. ಬಟ್ ಡೈಸ್ ಅಲ್ಲಿ ಅಥವಾ ದಾಳದಲ್ಲಿ 0 ಇರೋದಿಲ್ಲ. ಆದ್ದರಿಂದ ಟೋಟಲಿ ನಮ್ಗೆ ಸಿಗ್ತಕ್ಕಂತಹದ್ದು ಎಷ್ಟು? 2 ಇವೆಂಟ್ಸ್. ಹೌದಾ? ಹಾಗಾದ್ರೆ ಪಿ ಆಫ್ ಇ ಅಂದ್ರೆ ಇ ಅಂತಂದ್ರೆ ಇಲ್ಲಿ ಸಮ್ ಆಸ್ 3 ಅಥವಾ ಮೊತ್ತ 3 ಅಂತ ಅರ್ಥ. ಎಷ್ಟು ಇವೆಂಟ್ಸ್ ಇದೆ? 2 ಇದೆ. ಮತ್ತು 2 ದಾಳಗಳನ್ನು ಎಸೆದಾಗ ಒಟ್ಟಾರೆಯಾಗಿ ಬರ್ತಕ್ಕಂತಹ ಇವೆಂಟ್ಸ್ ಎಷ್ಟು? 36. ಆದ್ದರಿಂದ 1/18 ಈಸ್ ದ ಸರಿಯಾದ ಉತ್ತರ. ಯಾವುದದು? ಆಪ್ಷನ್ ಸಿ ಅಲ್ಲಿ ನಮ್ಗೇನಿದೆ? ಸರಿಯಾಗಿ ಉತ್ತರ ಇದೆ. ಇಲ್ಲಿ ಬರ್ದಿದೆ ಟೋಟಲ್ ಔಟ್ಕಮ್ಸ್ ಇದೆ, ಯಾವ್ಯಾವ್ದ್ರಲ್ಲಿ 3 ಬರ್ತಾ ಇದೆ ಅಂತದೆ, ನಂತರ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ನಂತರ 100 cards are numbered from 1 to 100. Find the probability of getting a prime number. ಅಂದ್ರೆ 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಹೊಂದಿದ 100 ಕಾರ್ಡ್ಗಳಿವೆ. ಹೌದಾ? ನಿಮ್ಮ ಹತ್ರ ಒಂದಿಷ್ಟು 100 ಕಾರ್ಡ್ಗಳಿವೆ. ಅದ್ರ ಮೇಲೆ 1 ಮೇಲೆ 1, 1 ಮೇಲೆ 2, ಈ ರೀತಿ 100ರವರೆಗೆ ಸಂಖ್ಯೆಗಳನ್ನು ಬರೆದಿದ್ದಾರೆ. ಅದರಿಂದ ಅವಿಭಾಜ್ಯ ಸಂಖ್ಯೆಯನ್ನ ಪಡೆಯತಕ್ಕಂಥ ಸಂಭವನೀಯತೆ ಕೇಳಿದ್ದಾರೆ. ಮಕ್ಕಳೇ, 1 ರಿಂದ 100 ತನಕ ಅವಿಭಾಜ್ಯ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೇಕು? ಬರ್ಕೋತಾ ಹೋದ್ರೆ ಒಟ್ಟಾರೆಯಾಗಿ ನಿಮಗೆ 25 ಅವಿಭಾಜ್ಯ ಸಂಖ್ಯೆಗಳು ಸಿಗ್ತವೆ. ಹೌದಾ? ಆದ್ದರಿಂದ ನಮಗೆ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯತಕ್ಕಂತಹ ಪ್ರೊಬಬಿಲಿಟಿ ಎಷ್ಟು ಅಂದ್ರೆ 25 ಎಷ್ಟರಲ್ಲಿ? 100ರಲ್ಲಿ. ಹೌದಾ? ಇದನ್ನ ಭಾಗಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1/4 ಬರುತ್ತೆ. ಇದನ್ನ ದಶಮಾಂಶದಲ್ಲಿ 0.25 ಕೂಡ ಬರುತ್ತೆ. ನಮಗೆ ಈ ಉತ್ತರವನ್ನ ಅವರಿಲ್ಲಿ ಕೊಟ್ಟಿದ್ದಾರೆ. ಯಾವ ಉತ್ತರ ಸರಿಯಾಗಿದೆ? ಸಿ ಆಪ್ಷನ್ ಅಲ್ಲಿ ಇರತಕ್ಕಂತಹ ಉತ್ತರ ಸರಿಯಾಗಿದೆ. ನೋಡಿ ಮಕ್ಕಳೇ, ಇಲ್ಲಿ 1 ರಿಂದ 100ರಲ್ಲಿ ಇರ್ತಕ್ಕಂತಹ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ನೀವುಗಳನ್ನ ನೋಡಿ ಕೌಂಟ್ ಮಾಡಿದ್ರೆ ಅವೆಷ್ಟಾಗ್ತವೆ ಅಂದ್ರೆ 25 ಆಗ್ತವೆ. ಆದ್ದರಿಂದ ಟೋಟಲ್ ಆಗಿ ಪ್ರಾಬಬಿಲಿಟಿ ಕಂಡುಹಿಡಿದಾಗ 25/100 ಅದು 1/4 ಬರುತ್ತೆ. ನಂತರ ನಂಬರ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಅಂದ್ರೆ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಅವು ಸ್ವಾಭಾವಿಕ ಸಂಖ್ಯೆಗಳು, 1ರಿಂದ ಶುರು ಆಗ್ತವೆ ಸ್ವಾಭಾವಿಕ ಸಂಖ್ಯೆಗಳು. ದೆನ್ ದ ಪ್ರೊಬಬಿಲಿಟಿ ದ್ಯಾಟ್ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 3 and 4. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆ 50 ಸಂಖ್ಯೆಗಳಿಂದ ಒಂದು ಸಂಖ್ಯೆಯನ್ನು ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ಎತ್ಕೊಳ್ತೀವಿ. ಹೌದಾ? ಇದನ್ನೇ ಎತ್ಕೋಬೇಕಂತಲ್ಲ, ಯಾವುದೋ ಒಂದು ಸಂಖ್ಯೆಗಳನ್ನ ನಾವು ಎತ್ತೀವಿ. ಆ ಎತ್ತಿದ ಸಂಖ್ಯೆ
3 ಮತ್ತು 4 ಎರಡರಿಂದಲೂ ಭಾಗಿಸಲ್ಪಡತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, 3 ಮತ್ತು 4 ಕೋಪ್ರೈಮ್ಸ್ ಆಗಿದೆ. ಕೋಪ್ರೈಮ್ಸ್ ಅಂದ್ರೆ ಇವೆರಡರ ಮಧ್ಯೆ ಯಾವುದು ಸಾಮಾನ್ಯವಾಗಿರ್ತಕ್ಕಂತಹ ಅಂಕಿ ಇಲ್ಲ. ಹೌದಾ? ನೋಡಿ, 3 ಮತ್ತು 4 ಯಾವ್ದಾದ್ರೂ ಒಂದೇ ಒಂದು ಸಂಖ್ಯೆಯಿಂದ ಭಾಗ ಹೋಗಲ್ಲ. ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ 3 ಮತ್ತು 4 ಭಾಗ ಹೋಗಲ್ಲ. ಅದರಿಂದ ಇವೇನಾಗ್ತವೆ? ಕೋಪ್ರೈಮ್ಸ್ ಆಗ್ತವೆ. ಇಂಥ ಸಂಖ್ಯೆಗಳಿದ್ದಾಗ ಈ ಎರಡೂ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವಾಗಿದ್ರು ಅದರ ಗುಣಕ ಅಂದ್ರೆ 3 ಮತ್ತು 4 ಭಾಗಿಸಿದಾಗ ಏನ್ ಭಾಗಲಬ್ಧ ಬರುತ್ತಲ್ಲ, ಅದರಿಂದ ಕೂಡ ಆ ಸಂಖ್ಯೆ ಏನಾಗುತ್ತೆ? ಭಾಗ ಹೋಗುತ್ತೆ. ಆದ್ದರಿಂದ ಮೊದಲ 50 ಅಂಕಿಗಳಲ್ಲಿ 12ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಎಷ್ಟು? 12, 12 24, 12 3 36, 12 48. 12 5 ಮಾಡಿದ್ರೆ 60 ಬರುತ್ತೆ. ಅದು 50 ದಾಟಿ ಹೋಗುತ್ತೆ. ಆದ್ರಿಂದ ಮೊದಲ 50ರಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಭಾಗಲಬ್ಧ 12ರ ಗುಣಕಗಳು ಯಾವಂದ್ರೆ 12, 24, 36 ಮತ್ತು 48. ಹೌದಾ? ಆದ್ದರಿಂದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಮಲ್ಟಿಪಲ್ ಆಫ್ 3 and 4 ಅಂತಂದ್ರೆ ಎಷ್ಟು? 4. ಅದು ಒಟ್ಟಾರೆಯಾಗಿ ಎಷ್ಟಿದಾವೆ? 50 ಇದಾವೆ. ಇದನ್ನ ಭಾಗಿಸಿದಾಗ ನಮ್ಗೆ ಎಷ್ಟು ಬರುತ್ತೆ? 2/25 ಬರುತ್ತೆ. ಹೌದಾ? ಹಾಗಾಗಿ ಸರಿಯಾದ ಉತ್ತರ ಎಲ್ಲಿದೆ? ನಮಗೆ ಡಿ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಇದೆ. ನೋಡಿ, ಇಲ್ಲಿ ಫುಲ್ ಡೀಟೇಲ್ ಅಲ್ಲಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡಿ ಬರ್ಕೊಳ್ಳಿ ಮಕ್ಕಳೇ. ನಂತರ, a game of chance consists of spinning an arrow which is equally likely to come to rest pointing to one of the numbers 1, 2, 3 up to 14. Then the probability that it will point to an odd number is. ನೋಡಿ, ಒಂದು ಆರೋ ಮಾರ್ಕ್ ಇರತಕ್ಕಂತಹದ್ದು ಒಂದು ವೀಲ್ ಇಂದ ಆಟ ಇದೆ. ಹೌದಾ? ಈ ವೀಲ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ? 1, 2, 3 ಇದೇ ರೀತಿಯಾಗಿ ನಂಬರ್ಗಳು ಎಲ್ಲಿ ಮಟ್ಟ ಇದಾವೆ ಅಂದ್ರೆ 14 ಮಟ್ಟ ಇದೆ. ನಮಗೇನ್ ಕೇಳಿದ್ದಾರೆ ಅಂತಂದ್ರೆ, ಆ ಯಾರೋ ಮಾರ್ಕ್ ಅಂದ್ರೆ ಈ ಬಾಣದ ಗುರುತು ಒಂದು ಬೆಸ ಸಂಖ್ಯೆ ಮೇಲೆ ಹೋಗಿ ನಿಲ್ಲುತ್ತಿದೆ ಅನ್ನೋದಕ್ಕೆ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 1ರಿಂದ 14ರಲ್ಲಿ ಎಷ್ಟು ಬೆಸ ಸಂಖ್ಯೆಗಳಿದಾವೆ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬೆಸ ಸಂಖ್ಯೆ ಎಷ್ಟಿದಾವೆ ಅಂತಂದ್ರೆ 7 ಇದಾವೆ. ಹೌದಾ? ಯಾವ್ಯಾವು? 1, 3, 5, 7, 9, 11 ಮತ್ತು 13. ಒಟ್ಟಾರೆಯಾಗಿ ಎಷ್ಟಾದ್ವು? ಇವು 7 ಬೆಸ ಸಂಖ್ಯೆಗಳು 7 ಇದಾವೆ. ಒಟ್ಟಾರೆಯಾಗಿ ಟೋಟಲ್ ಆಗಿರ್ತಕ್ಕಂತಹ ನಂಬರ್ಸ್ ಎಷ್ಟು? 14. ಆದ್ದರಿಂದ ಪ್ರಾಬಬಿಲಿಟಿ ಎಷ್ಟು ಅಂತಂದ್ರೆ ಇದು 1/2. ಬಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಅದರ ಉತ್ತರ ಇದೆ. ನಂತರ, the total events to throw 3 dice simultaneously is. ನೋಡಿ ಮಕ್ಕಳೇ, ಇಲ್ಲಿ ಏಕಕಾಲಕ್ಕೆ 3 ದಾಳಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ? ಚಿಮ್ತಾ ಇದ್ದೀವಿ. ಹೌದಾ? 3 ದಾಳಗಳು. ಒಂದು ದಾಳದಲ್ಲಿ ಎಷ್ಟಿರುತ್ತೆ ನಮಗೆ ಔಟ್ಕಮ್ಸ್ ಅಂತಂದ್ರೆ 6. ಹೌದಾ? ನಾವು ಒಟ್ಟಾರೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ದಾಳಗಳೆಷ್ಟು? 3. ಆದ್ದರಿಂದ 6 × 6 × 6 ಎಷ್ಟು ಬರುತ್ತೆ? 6 6 36, 36 × 6 ಮಾಡಿದ್ರೆ 216, 216. ಇದು 6 ಕ್ಯೂಬ್. ಸೊ ಉತ್ತರ ಯಾವುದು ಅಂದ್ರೆ ಡಿ ಆಪ್ಷನ್ ಸರಿಯಾದ ಉತ್ತರ. ನಂತರ, ದ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಆಫ್ ಥ್ರೋಯಿಂಗ್ 10 ಕಾಯಿನ್ಸ್ ಸೈಮಲ್ಟೇನಿಯಸ್ಲಿ. ನೋಡಿ ಮಕ್ಕಳೇ, ಇಲ್ಲಿ 10 ನಾಣ್ಯಗಳನ್ನ ನಾವು ಏಕಕಾಲಕ್ಕೆ ಚಿಮ್ತಾ ಇದ್ದೇವೆ. ಒಂದು ನಾಣ್ಯದಲ್ಲಿ ಎಷ್ಟು ಔಟ್ಕಮ್ಸ್ ಇದೆ? 2. ಹೌದಾ? ಹೆಡ್ ಮತ್ತೆ ಟೇಲ್. ನಾವು ತೆಗೆದುಕೊಂಡಿರ್ತಕ್ಕಂಥ ನಾಣ್ಯಗಳೆಷ್ಟು? 10. ಹಾಗಾದ್ರೆ 2/10 ಎಷ್ಟು ಬರುತ್ತೆ? ಉತ್ತರ 1024. ನೀವು 2 × 2 × 2 10 ಸರಿ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥ ಉತ್ತರ 1024. ಆದ್ದರಿಂದ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ. ನೋಡಿ ಮಕ್ಕಳೇ, ಈಗ ಟೋಟಲ್ ಇವೆಂಟ್ಸ್ ಯಾವಾಗಲೂ ಕೇಳಿದಾಗ ನೀವು ಕೆಳಗಡೆ ಬೇಸಲ್ಲಿ ಯಾವಾಗಲೂ ಏನು ಬರುತ್ತೆ ಅಂದ್ರೆ 1ರಲ್ಲಿ ಎಷ್ಟಿದೆ ಅನ್ನೋದನ್ನ ಬರ್ಕೋತೀವಿ. ಈಗ ಒಂದು ನಾಣ್ಯದಲ್ಲಿ 2 ಉತ್ತರ. ಹೌದಾ? ಅದನ್ನ ಬರ್ಕೋತೀವಿ. ನಂತರ ಇಲ್ಲಿ ಘಾತಾಂಕದಲ್ಲಿ ಎಷ್ಟು ಕಾಯಿನ್ಗಳನ್ನು ತಗೊಂಡಿದ್ದೀವಿ ಅಥವಾ ಎಷ್ಟು ಅದೇ ತರದ ಇವೆಂಟ್ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ತಗೊಂತೀವಿ. ಅದನ್ನ ನೀವು ಗುಣಿಸಿದಾಗ ನಿಮ್ಗೆ ಏನ್ ಬರುತ್ತೆ? ಉತ್ತರ ಒಟ್ಟಾರೆಯಾಗಿ ಎಷ್ಟು ಘಟನೆಗಳು ಅನ್ನೋದನ್ನ ಉತ್ತರಗಳು ಬರುತ್ತೆ. ನಂತರ, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ಹೆಡ್ ಇನ್ ಟಾಸಿಂಗ್ ಅ ಪೇರ್ ಆಫ್ ಕಾಯಿನ್ಸ್. ನೋಡಿ, ಇಲ್ಲಿ 2 ಕಾಯಿನ್ಗಳನ್ನು ನಾವು ಟಾಸ್ ಮಾಡ್ತಾ ಇದ್ದೀವಿ ಅಂದ್ರೆ ಚಿಮ್ತಾ ಇದ್ದೀವಿ. ಅವಾಗ HH ಬರ್ಬೋದು. ಹೌದಾ? TT ಬರ್ಬೋದು, ಮತ್ತೆ HT ಬರ್ಬೋದು, ಮತ್ತೆ TH ಬರ್ಬೋದು. ಹೌದಾ? ಅವ್ರು ನಮಗೇನ್ ಕೇಳಿದ್ದಾರೆ? ಇದರಲ್ಲಿ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಅಂದ್ರೆ ಸರಿಯಾಗಿ ಒಂದು ಶಿರ ಅಂದ್ರೆ 2 ಇರಬಾರ್ದು, ಬರೀ ಒಂದೇ ಇರಬೇಕು. ಒಂದೇ ಇರ್ಬೇಕಂದ್ರೆ ಎಲ್ಲಿದೆ? ಇದ್ರಲ್ಲಿ ಒಂದಿದೆ, ಮತ್ತೆ ಇದರಲ್ಲೂ ಕೂಡ ಒಂದೇ ಇದೆ. ಇದರಲ್ಲಿ ಇಲ್ಲ, ಶಿರ ಇಲ್ಲ. ಇದರಲ್ಲಿ ಹೆಡ್ 2 ಇದೆ. ಆದ್ರಿಂದ ನಮಗೆ ಎಕ್ಸಾಕ್ಟ್ಲಿ 1 ಅಂತಂದ್ರೆ HT ಮತ್ತೆ TH. ಸೊ ಟೋಟಲ್ ಆಗಿ ಎಷ್ಟಿದಾವೆ? ಅದರಲ್ಲಿ ನಮಗೆ 2 ಇದೆ. ಟೋಟಲ್ ಆಗಿರ್ತಕ್ಕಂತಹದ್ದು 4. ಆದ್ರಿಂದ 1/2 ಬರ್ತಕ್ಕಂತಹ ಉತ್ತರ ಎಷ್ಟು? 1/2. ಡಿ ಆಪ್ಷನ್ ಇರತಕ್ಕಂತಹ ಉತ್ತರ ಸರಿಯಾಗಿದೆ.
A box of 300 bulbs containing 12 defective bulbs. One bulb is taken out at random from this box, then the probability that it is a non-defective bulb is. ನೋಡಿ, ಒಂದು ಪೆಟ್ಟಿಗೆಯಲ್ಲಿ 300 ಬಲ್ಬ್ ಇದಾವೆ, ಅದರಲ್ಲಿ 12 ಏನಾಗಿದೆ, ಕೆಟ್ಟೋಗಿದೆ. ಹೌದಾ? ನಾವು ಆ ಪೆಟ್ಟಿಗೆಯಿಂದ ಯಾವುದೋ ಒಂದು ಬಲ್ಬನ್ನು ಹೊರ ತೆಗೆದ್ರೆ ಸರಿಯಾಗಿರ್ತಕ್ಕಂತಹ ಬಲ್ಬನ್ನು ಅಂದ್ರೆ ಕೆಡದೇ ಇರ್ತಕ್ಕಂತಹ ಬಲ್ಬನ್ನು ನಾವು ಹೊರಗೆ ತೆಗೆದ ಪ್ರಾಬಬಿಲಿಟಿ ಅಂದ್ರೆ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ನಾವು ಈ ಪ್ರಶ್ನೆನ 2 ತರ ಸಾಲ್ವ್ ಮಾಡ್ಬೋದು. ಒಂದು, ಈಗ 300 ಬಲ್ಬ್ಗಳಲ್ಲಿ 12 ಕೆಟ್ಟಿದೆ ಅಂದ್ರೆ ಚಲೋ ಇರ್ತಕ್ಕಂಥ ಬಲ್ಬ್ಗಳೆಷ್ಟು? 288. ಹೌದಾ? ಒಟ್ಟಾರೆಗಿರ್ತಕ್ಕಂಥ ಬಲ್ಬ್ಗಳು 300. ಇದನ್ನ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 72/75 ಬರುತ್ತೆ. ಹಾಗಾದ್ರೆ ಉತ್ತರ ಎಲ್ಲಿದೆ? 1ನೇ ಆಪ್ಷನ್ ಅಲ್ಲಿ ಇದೆ. ಇದು ಒಂದು ವೇ. ಇನ್ನೊಂದೇನಂತಂದ್ರೆ ಕೆಟ್ಟಿದ ಬಲ್ಬ್ ಎಷ್ಟಿದೆ? 12 ಇದೆ. ಹೌದಾ? ನಾವು ಫಸ್ಟಿಗೆ ಕೆಟ್ಟಿದ್ದ ಬಲ್ಬಿನ ಇವೆಂಟ್ ಅನ್ನ ತೆಗೆದುಕೊಂಡ್ರೆ ಅದು 12/300 ಆಗುತ್ತೆ. ಹೌದಾ? 12/300 3/75 ಆಗುತ್ತೆ. ಹೌದಾ? ಇದು ಕೆಟ್ಟಿರ್ತಕ್ಕಂಥದ್ದು. ನಮಗೆ ಕೆಡದೇ ಇರ್ತಕ್ಕಂಥದ್ದು ಬೇಕಲ್ಲ, ಆದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಪಿ ಆಫ್ ಇ ಬಾರ್ ಅಂದ್ರೆ ಕೆಡದೇ ಇರ್ತಕ್ಕಂತಹದ್ದು. ಅವಾಗ ಏನ್ ಮಾಡಿರ್ತೀವಿ? 1 ಮೈನಸ್ ಪಿ ಆಫ್ ಇ ಮಾಡ್ತೀವಿ. ಹೌದಾ? ಅವಾಗ 1 ಮೈನಸ್ 3/75 ಮಾಡ್ತೀವಿ. ಬರ್ತಕ್ಕಂತಹ ಉತ್ತರ ಎಷ್ಟಾಗತ್ತೆ ಅಂದ್ರೆ 72/75 ಬರುತ್ತೆ. ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ ಎರಡು ನಿಮಗೆ ಮೆಥಡ್ ಅನ್ನ ತೋರಿಸಿದೆ. ನಾನ್ ಡಿಫೆಕ್ಟಿವ್ ಬಲ್ಬ್ ತಗೊಂಡು ಡಿಫೆಕ್ಟಿವ್ ಬಲ್ಬ್ ಮಾಡಿದಾಗ ಹೆಂಗ್ ಬರುತ್ತೆ, ಅಥವಾ ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಮೊದಲೇನೆ ಕಂಡು ಹಿಡ್ಕೊಂಡು ಪ್ರಾಬಬಿಲಿಟಿ ಕಂಡು ಹಿಡಿದ್ರೆ ಎಷ್ಟು ಬರುತ್ತೆ. ಯಾವುದೇ ಮಾಡಿದ್ರು ಉತ್ತರ ಏನಾಗಿರುತ್ತೆ? ಅದು ಒಂದೇ ರೀತಿಯಾಗಿರುತ್ತೆ. ಸೊ ನೀವು ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ಅನ್ನು ನೀವು ಫಾಲೋ ಮಾಡಿ. ಈಗ ಇಲ್ಲಿಗೆ 20 ಪ್ರಶ್ನೆಗಳು ಮುಗಿತು ಮಕ್ಕಳೇ. ಇದೇ ರೀತಿ ಮುಂದೆ ಮತ್ತೆ ಕಾರ್ಡ್ಸ್ ಇದೆ, ಅದರಿಂದ ಕಾರ್ಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಅದರ ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೆ ಮುಂದಿನ ವಿಡಿಯೋಸ್ನಲ್ಲಿ ನೋಡೋಣ. ಆದ್ದರಿಂದ ನಾನು ಮುಂದೆ ಹಾಕ್ತಕ್ಕಂತಹ ಎಲ್ಲಾ ಚಾಪ್ಟರ್ ಅಥವಾ ಇದೇ ಚಾಪ್ಟರ್ನ ಎಲ್ಲಾ ಕ್ವಶನ್ಸ್, ಮುಂದೆ ಬರ್ತಕ್ಕಂಥ ಎಲ್ಲಾ ಅಪ್ಕಮಿಂಗ್ ವಿಡಿಯೋಸ್ಗಳೇ ನಿಮಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ನಮ್ಮ ಈ ಡಿಜಿಜ್ಞಾನ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿಯಾಗಿ ಕೆಳಗಿರ್ತಕ್ಕಂತಹ ಬೆಲ್ ಐಕಾನ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಮಕ್ಕಳೇ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಹೇಳುತ್ತೆ? ಅದು ನೋಟಿಫಿಕೇಶನ್ ಕೊಡುತ್ತೆ ಹೊಸ ವಿಡಿಯೋ ಬಂದಿದೆ ಅಂತ. ಅದರಿಂದ ನೀವು ಅದನ್ನ ಎಷ್ಟು ಸಾಧ್ಯ ಅಷ್ಟು ಬೇಗ ಅದನ್ನ ನೀವೇನ್ ಮಾಡ್ಬೋದು? ವಿಡಿಯೋಸ್ ಅನ್ನ ನೋಡ್ಬೋದು. ಎಲ್ಲ ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಅದಕ್ಕೆ ಉತ್ತರವನ್ನ ನಿಮ್ಮಷ್ಟಕ್ಕೆ ನೀವೇ ಬರೆಯಕ್ಕೆ ಫಸ್ಟಿಗೆ ಟ್ರೈ ಮಾಡ್ಬೋದು. ಆಮೇಲೆ ಸಿಗದೇ ಇದ್ರೆ ಉತ್ತರ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರುತ್ತೆ, ಉತ್ತರವನ್ನು ಕೂಡ ನೀವು ನೋಡ್ಕೊಳ್ಬಹುದು. ಮಕ್ಕಳೇ, ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು.